ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗು, ಸಿದ್ದರಾಮಯ್ಯನವ್ರ ಮನೆಯಲ್ಲಿ ವೆಜ್ಜು, ಊರಿನ ನಾಟಿ ಕೋಳಿಯನ್ನು ಸ್ಪೆಷಲ್ ಆಗಿ ತರಿಸಿದಂಥ DK ಶಿವಕುಮಾರ್ ಅವರ ಮನೆಯಲ್ಲಿ ನಿನ್ನೆ ನಾನ್ ವೆಜ್ ಬ್ರೇಕ್ಫಾಸ್ಟ್. ಈ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬ್ರೇಕಿಂಗ್ ಏನು ಅನ್ನೋದು ನಮ್ಮ ಮತ್ತು ನಿಮ್ಮ ಕುತೂಹಲ. ಈ ಬಣ ರಾಜಕೀಯದ ಒಂದು 15 ದಿನದ ಏನು ಒಟ್ಟು ಆಟ ಮೇಲಾಟ ಹೊಯ್ದಾಟ ಇವೆಲ್ಲವೂ ದೆಹಲಿ ಮತ್ತು ಕರ್ನಾಟಕ ಸೇರಿ ಏನೋ ಒಂದು ಆಗತ್ತೆ ಅನ್ನುವ ಮಟ್ಟಕ್ಕೆ ಬಂದು ನಿಂತಂಥ ಹೊತ್ತಲ್ಲೂ ಕೂಡ ವೇಣುಗೋಪಾಲ್ ಅವರ ಎಂಟ್ರಿ ಆಗಿರಲಿಲ್ಲ. DK ಶಿವಕುಮಾರ್ ಮನೆಯಲ್ಲಿ ಅವರು ನಾಟಿ ಕೋಳಿ, ಅದರ ರುಚಿ ಇತ್ಯಾದಿ ಇತ್ಯಾದಿ ಅದರ ಬಗ್ಗೆಲ್ಲ ಮಾತಾಡಿದಂಥ ಸಿದ್ದರಾಮಯ್ಯನವರು ನಿನ್ನೆ ಭಾವನಾತ್ಮಕವಾಗಿಯೂ ಅದನ್ನು ಗಮನಿಸಬಹುದು, ಭವಿಷ್ಯದ ದೃಷ್ಟಿಯಿಂದಲೂ ಗಮನಿಸಬಹುದು. ಏನಂದ್ರು? ಯಾವುದೇ ರಾಜಕೀಯ ಅಧಿಕಾರ ಶಾಶ್ವತವಲ್ಲ, ಏಳು ಬೀಳುಗಳು ಇರ್ತವೆ, ಸ್ಥಿತ್ಯಂತರಗಳು ಇರ್ತವೆ. ಮತ್ತೆ ಅಧಿಕಾರ ಅಥವಾ ರಾಜಕೀಯ ನನ್ನ ಅಪ್ಪನ ಆಸ್ತಿಯೋ ಅಲ್ಲ, ಇವತ್ತಲ್ಲ ನಾಳೆ ನಾನು ಅದನ್ನು ಬಿಡಲೇಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಅವರು ಆಡಿದ್ದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಬಣ ರಾಜಕೀಯ ಕೊನೆಗೂ ಯಾವ ಹಂತಕ್ಕೆ ಬಂದು ನಿಂತಿದೆ, ಅದರ ಲೇಟೆಸ್ಟ್ ನ್ಯೂಸ್ ಏನು, ಅಥವಾ ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇದೆಯೋ ಇಲ್ಲವೋ? ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗು, ಸಿದ್ದರಾಮಯ್ಯನವ್ರ ಮನೆಯಲ್ಲಿ ವೆಜ್ಜು, ಊರಿನ ನಾಟಿ ಕೋಳಿಯನ್ನು ಸ್ಪೆಷಲ್ ಆಗಿ ತರಿಸಿದಂಥ DK ಶಿವಕುಮಾರ್ ಅವರ ಮನೆಯಲ್ಲಿ ನಿನ್ನೆ ನಾನ್ ವೆಜ್ ಬ್ರೇಕ್ಫಾಸ್ಟ್. ಈ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬ್ರೇಕಿಂಗ್ ಏನು ಅನ್ನೋದು ನಮ್ಮ ಮತ್ತು ನಿಮ್ಮ ಕುತೂಹಲ. ಅದರ ಮಧ್ಯೆ ಬಹಳಷ್ಟು ಬೆಳವಣಿಗೆಗಳಾಗಿವೆ. ಕಳೆದ 2-3 ದಿನಗಳಿಂದ ಬಣ ರಾಜಕೀಯದ ಒಂದು ಆತ್ಯಂತಿಕ ಸ್ಥಿತಿಯನ್ನು ನಿರೀಕ್ಷೆ ಮಾಡಿದವರಿಗೆ ಹಾಗಾದರೆ ಕ್ರಾಂತಿಯೆಲ್ಲ ಸುಳ್ಳೆ, DKಶಿ ಮತ್ತು ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗಿನ ನಂತರ ನಾವು ಸಹೋದರರಾಗಿದ್ದೇವೆ, ಯಾವುದೇ ಬಣ ರಾಜಕೀಯ ಇಲ್ಲ, ಎಲ್ಲವೂ ನಿಮ್ಮ ಸೃಷ್ಟಿ ಅಂತ ಮಾಧ್ಯಮದವರಿಗೆ ಹೇಳ್ತಾನೆ ನಿನ್ನೆಯಿಂದ ಇವತ್ತು ಒಂದು ನಿರ್ಣಾಯಕವಾದಂಥ ಘಟ್ಟಕ್ಕೆ ಈ ಬಣ ರಾಜಕೀಯ ಬಂದು ನಿಂತಿದೆ. ಈ ಬಣ ರಾಜಕೀಯದ ಒಂದು 15 ದಿನದ ಏನು ಒಟ್ಟು ಆಟ ಮೇಲಾಟ ಹೊಯ್ದಾಟ ಇವೆಲ್ಲವೂ ದೆಹಲಿ ಮತ್ತು ಕರ್ನಾಟಕ ಸೇರಿ ಏನೋ ಒಂದು ಆಗತ್ತೆ ಅನ್ನುವ ಮಟ್ಟಕ್ಕೆ ಬಂದು ನಿಂತಂಥ ಹೊತ್ತಲ್ಲೂ ಕೂಡ ವೇಣುಗೋಪಾಲ್ ಅವರ ಎಂಟ್ರಿ ಆಗಿರಲಿಲ್ಲ. ಇವತ್ತು ವೇಣುಗೋಪಾಲ್ ಅವರ ಎಂಟ್ರಿಯೂ ಆಗಿದೆ. ಹೈಕಮಾಂಡಿಂದ ನಿರ್ದಿಷ್ಟವಾದಂಥ ಸಂದೇಶವನ್ನು ಅವರು ಹೊತ್ತು ತಂದಿದ್ದಾರೆ ಅನ್ನೋದರ ಬಗ್ಗೂ ಖಚಿತವಾದ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರಿಂದ DK ಬಣದವರೆಗೆ ಒಂದು ನಿರ್ದಿಷ್ಟವಾದಂಥ ಬೆಳವಣಿಗೆ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಡಿಸೆಂಬರ್ ಕೊನೆ ಭಾಗ ಅಥವಾ ಜನವರಿಯಲ್ಲಿ DK ಶಿವಕುಮಾರ್ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂಥ ಒಂದು ಸುಗಮವಾದಂಥ ಮತ್ತು ಸಂಭ್ರಮಯುತವಾದಂಥ DKಶಿ ಬಣಕ್ಕೆ ದೆಹಲಿಯಿಂದ ಖಚಿತವಾದ ಮಾಹಿತಿ ಬಂದಿದೆ. ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಮತ್ತು ಒಂದು ಪರ್ಯಾವರಣ ಸೃಷ್ಟಿಗೊಂಡಿದೆ ಅನ್ನುವಂಥದ್ದು ಈಗ ತಾನೇ ಬರ್ತಾ ಇರುವಂಥ ಸುದ್ದಿ. ಹಾಗಾದರೆ ಅದರ ಒಳ ವಿವರಗಳೇನು, ಏನೇನು ಡೆವಲಪ್ಮೆಂಟ್ ಆಗಿದೆ? DK ಶಿವಕುಮಾರ್ ಅವರ ಬಹುದಿನದ ಅಧಿಕಾರದ ಈ ಶೇರಿಂಗಿನ ಆಣೆ ಪ್ರಮಾಣದ ಮತ್ತು CM ಕನಸಿನ ಆ ಒಂದು ನಿರೀಕ್ಷೆ ಈಡೇರುವ ಹಂತಕ್ಕೆ ಬಂದು ನಿಂತಿದೆಯೇ ಅನ್ನುವ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ರಾಜಕೀಯದ ಒಟ್ಟು ವಾತಾವರಣ ಒಳಗೊಂದು ಹೊರಗೊಂದು ಮಧ್ಯದಲ್ಲೊಂದು ಈ ರೀತಿ ಇರ್ತದೆ ಅನ್ನೋದರ ಬಗ್ಗೆ ಮಾಧ್ಯಮದವರಿಗೆ ಬಿಡಿ, ಸಾಮಾನ್ಯರಾದ ನಿಮಗೂ ಇದು ಅರ್ಥ ಆಗ್ತಾ ಇದೆ.
ಇವರು ಹೊರಗಡೆ ಬಂದು ಮಾಧ್ಯಮದವರೊಟ್ಟಿಗೆ ಮಾತಾಡುವುದಕ್ಕೂ ಒಳಗಡೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡುವ ಕಾಸಾತನಕ್ಕೂ ನೆಲಮುಗಿಲ ವ್ಯತ್ಯಾಸ ಇದೆ. ಮತ್ತು ಕೈಯಲ್ಲಿ ಸಲಾಮು ಬಗಲಲ್ಲಿ ದೊಣ್ಣೆ ಅನ್ನುವಂಥದ್ದು ಇವರ ನಿತ್ಯ ಮಂತ್ರ ಅನ್ನೋದು ಹೆಚ್ಚೇನು ನಾವು ವಿವರಿಸಬೇಕಾಗಿಲ್ಲ. ಆದರೆ ಕಳೆದ 2-3 ದಿನಗಳ ಒಟ್ಟು ಬೆಳವಣಿಗೆಗಳನ್ನು, ಆ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ನಿಮಗೊಂದು ಸ್ಪಷ್ಟ ಚಿತ್ರಣ ಸಿಕ್ಕೇ ಸಿಗತ್ತೆ. ಮತ್ತು ಈ CM ಕುರ್ಚಿಯ ಕದನಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಹೈಕಮಾಂಡು ಗಮನಿಸಿದೆ, ಗುರುತಿಸಿದೆ ಮತ್ತು ಆ ಹಂತಕ್ಕೆ ಬಂದಿದೆ ಅನ್ನೋದಕ್ಕೆ ಈಗ ನೀವು ನನ್ನ ವಿಡಿಯೋ ನೋಡ್ತಾ ಇರುವಂಥ ಹೊತ್ತಿನಲ್ಲೇ DK ಶಿವಕುಮಾರ್ ದಿಢೀರಾಗಿ ದೆಹಲಿಗೆ ಹಾರಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನು ಬಹುಶಃ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಕಾಣುತ್ತೆ. ಸೋನಿಯಾ ಗಾಂಧಿ ಅವರೇ ನೇರವಾಗಿ ಕರೆದಿರಲೂಬಹುದು. ಈ ಎಲ್ಲ ಹಂತಕ್ಕೆ ಬರುವಂಥ ಸ್ಥಿತಿಗೆ ನಿನ್ನೆಯಿಂದ ಕೆಲವು ಮಾತುಗಳು, ವರ್ತನೆಗಳು ಮತ್ತು ಬೆಳವಣಿಗೆಗಳು ಸಾಕ್ಷಿಯಾಗಿವೆ. ಮೊದಲನೇದಾಗಿ ಕರ್ನಾಟಕದ ರಾಜಕೀಯದ ಈ ಜಿಗುಟಿನ ವಾತಾವರಣ, ಈ ಬಣ ರಾಜಕೀಯ ಒಂದು ಹಂತಕ್ಕೆ ಕೊಂಡೋಗುತ್ತೆ ಅಥವಾ ಒಂದು ತೀರ್ಮಾನಕ್ಕೆ ಬರ್ತದೆ ಅಂತ ಅಂದುಕೊಳ್ತಾ ಇರುವ ಹೊತ್ತಿಗೆ ಹೈಕಮಾಂಡ್ನಿಂದ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಾರ್ವಜನಿಕರಿಗೆ ಕಾಂಗ್ರೆಸ್ಸಿನಲ್ಲಿ ಏನೋ ಆಗ್ತಾ ಇದೆ, ಸರ್ಕಾರದ ಆಡಳಿತ ನಿಷ್ಕ್ರಿಯವಾಗಿದೆ, ಕೇವಲ ಅಧಿಕಾರ ರಾಜಕಾರಣಕ್ಕಾಗಿಯೇ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ಬರು ಮುಗಿಬೀಳುವ ಹಾಗೆ ವರ್ತಿಸ್ತಾ ಇದ್ದಾರೆ. ಈ ರೀತಿಯ ಒಂದು ವರ್ತನೆಯಿಂದ ಕಾಂಗ್ರೆಸ್ಸಿನ ಒಂದು ಕರ್ನಾಟಕದ ಆಡಳಿತಕ್ಕೆ ತೀವ್ರವಾದ ಹಿನ್ನಡೆಯಾಗಿದೆ. ಆದ್ದರಿಂದ ಆ ಎಲ್ಲ ತೇಪೆಗಳನ್ನು ಮುಚ್ಚಿಕೊಳ್ಳಿಕ್ಕೆ, ಜನರ ಕಣ್ಣಿಗೆ ಎಣ್ಣೆಯನ್ನು ಹಾಕಿ ಒರೆಸಲಿಕ್ಕೆ, ಈ ಎಲ್ಲ ಕಾರಣಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಅನ್ನುವಂಥದ್ದು ಹೈಕಮಾಂಡಿನ ಆಜ್ಞೆ. ಮೊದಲು ಸಿದ್ದರಾಮಯ್ಯನ ಮನೆಯಲ್ಲಿ ಸುರಾಯಿತು, ನಿನ್ನೆ DK ಅವರ ಮನೆಯಲ್ಲಿ ಒಂದು ಉಪಸಂಹಾರಕ್ಕೆ ಅದು ಕಾರಣ ಆಯಿತು ಅಂತ ನಾನು ಭಾವಿಸ್ತೇನೆ. ಇದರ ಮಧ್ಯೆ ಸ್ವತಃ ಕಾಂಗ್ರೆಸ್ಸಿನ ಶಾಸಕರಿಗೆ, ಮಂತ್ರಿಗಳಿಗೇ ಕಾಂಗ್ರೆಸ್ಸಿನ ಬಗ್ಗೆ ವಿಶ್ವಾಸ ಕುಂದುತ್ತಾ ಇದೆ. ಅದಕ್ಕೂ ಸಾಕ್ಷ್ಯ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿ, ಮಧುಗಿರಿಯ ಶಾಸಕ KM ರಾಜಣ್ಣ ಅವರು ಸಿದ್ದರಾಮಯ್ಯನವರ ಪರಮಾಪ್ತರು. ಬಹಳ ಬ್ಯಾಟ್ ಬೀಸಿದ್ರು ಅವರು. ಆದರೆ ಕೊನೆಗೆ ಅವರಿಗಾದದ್ದೇನು ಅಂತಂದರೆ ತೀರಾ ಅವಮಾನಕರಕವಾದಂಥ, ಸಂಪುಟದಿಂದ ಅವರನ್ನು ಕಿತ್ತು ಬಿಸಾಡದಂಥ ಘಟನೆ ಅವರಿಗೆ ಅತ್ಯಂತ ಆರದ ಗಾಯವಾಗಿ ಕಾಡಿದೆ. ಆದರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಅವರು ಬ್ಯಾಟಿಂಗನ್ನು ಮಾಡ್ತಾನೇ ಇದ್ದಾರೆ. ಯಾಕೆ ಅಂತಂದರೆ ಎಲ್ಲಾದರೂ ಸಂಪುಟ ಪುನರ್ರಚನೆ ಆದರೆ ಅದಾಗತ್ತೆ ಅನ್ನುವಂಥ ವಿಶ್ವಾಸ ಮೊನ್ನೆವರೆಗೂ ಇತ್ತು. ಆದರೆ ಬಿಹಾರದ ಎಲೆಕ್ಷನ್ನಿನ ನಂತರ ಎಲ್ಲ ಚಿತ್ರಣವೂ ಬದಲಾಯಿತು, ಎಲ್ಲರ ಮನಸ್ಸು ಬದಲಾಗಿದೆ. ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗುವ ಮೊದಲು ಖರ್ಗೆ ಅವರನ್ನು ಕೇಳಿ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿದರೂ ಕೂಡ ಖರ್ಗೆ ಅವರು ಯಾವುದೇ ರೀತಿಯ ಶುಭ ಸೂಚನೆಯನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿಲ್ಲ. ಈಗ ಆಗ್ತಾ ಇರುವಂಥ ಒಟ್ಟು ಬೆಳವಣಿಗೆಯನ್ನು ಗಮನಿಸಿದರೆ ಸಂಪುಟದ ಪುನರ್ರಚನೆ ಆಗುವುದೇ ಸಂದೇಹ. ಮತ್ತು ಸಿದ್ದರಾಮಯ್ಯನವರ CM ಆಗಿ ಆ ಕುರ್ಚಿಯಲ್ಲಿ ಉಳಿಯುವುದು ಇನ್ನೂ ಸಂದೇಹ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಕೆಲವರು BJPಯನ್ನು 28ರ ಚುನಾವಣೆಯಲ್ಲಿ ನಾವು ಇದೇ ರೀತಿಯ ಈ ಬಣ ರಾಜಕೀಯ ಮತ್ತು ನಿಷ್ಕ್ರಿಯ ಸರ್ಕಾರ, ಜನರ ಶಾಪ, ಜನರ ಗೋಗರೆತ, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ಸರ್ಕಾರ ಮನಸ್ಸು ಮಾಡ್ತಾನೇ ಇಲ್ಲ, ಎಲ್ಲವೂ ರಾಜಕೀಯ ಅಧಿಕಾರ ಕೇಂದ್ರೀಕೃತವಾಗಿದೆ, ಮತ್ತು ಸಿದ್ದರಾಮಯ್ಯನವರೋ DK ಶಿವಕುಮಾರ್ ಅನ್ನೋದು ಕೂಡ ನೆನೆಗುದಿಗೆ ಬಿದ್ದಂಥ ವಿಚಾರ. ಹಾಗಾಗಿ ನಾವು ಈ ಕಾಂಗ್ರೆಸ್ಸನ್ನು ಕಾದು ಕೂತ್ಕೊಂಡ್ರೆ ಮುಂದಿನ ನಮ್ಮ ಭವಿಷ್ಯ ಬಹಳ ಭಯಾನಕವಾಗಿದೆ ಅನ್ನುವಂಥ ಸ್ಥಿತಿಗೆ ಬಂದಂಥ ಕೆಲವರು ಈಗಾಗಲೇ BJPಯ ಸಂಪರ್ಕದಲ್ಲಿದ್ದಾರೆ. ಅದರಲ್ಲೂ KM ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹಿಂದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಈಗ ಅವರು ಕೇಂದ್ರ ಮಂತ್ರಿಗಳಾದಂಥ ಜೋಶಿ ಅವರನ್ನು ಮತ್ತು ಸೋಮಣ್ಣನವರನ್ನು ಅಧಿಕೃತವಾಗಿ ಭೇಟಿಯಾಗಿದ್ದಾರೆ. ಇದು ಈಗ ಪಾಯಿಂಟು. ಕಾಂಗ್ರೆಸ್ಸಿನ ಒಳಗಡೆ ಯಾವ ರೀತಿಯ ಅಸಮಾಧಾನದ ಹೊಗೆ ದಟ್ಟವಾಗಿದೆ ಅನ್ನೋದಕ್ಕೆ KM ರಾಜಣ್ಣ
ಪುನರ್ರಚನೆಯ ಸುದ್ದಿಯೇ ಈಗ ನೆನೆಗುದ್ದಿ ಬಿದ್ದಿದೆ. ಪುನರ್ರಚನೆ ಆಗುವ ಸಾಧ್ಯತೆಯೇ ಇಲ್ಲ. ಅದರ ಜೊತೆಗೆ ಅಧಿವೇಶನ ಆದ ನಂತರ ಸಿದ್ದರಾಮಯ್ಯನವರೇ ಕೆಳಗಿಳಿಬಹುದು. ಸಿದ್ದರಾಮಯ್ಯನವರು ಬಣವನ್ನು ಬಹಳ ಅಕೈರಾಗಿ ನಾವು ಅವರನ್ನು ಬೆಂಬಲಿಸಿದ್ರಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮಗೆ ಚಾನ್ಸ್ ಸಿಗೋದು ಬಹಳ ಕಡಿಮೆ. ಆದ್ದರಿಂದ ನಾವು ಈಗಲೇ ಬಿ ಜೆ ಪಿಯಲ್ಲಿ ಒಂದು ಟವೆಲ್ ಹಾಕಿದರೆ ಕನಿಷ್ಠ ಪಕ್ಷ 28ರ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಅಂತೂ ಟಿಕೆಟ್ ಕೊಡೋದು 100ಕ್ಕೆ 99% ಸಂದೇಹ. ನಮ್ಮನ್ನು ಅವಮಾನ ಮಾಡಿ ಸಂಪುಟದಿಂದ ಕಿತ್ತಾಕಿದ್ದಾರೆ. ಸಿದ್ದರಾಮಯ್ಯನವರು ಚಾಲ್ತಿಯಲ್ಲಿ ಇರೋದಿಲ್ಲ. ಆದ್ದರಿಂದ ತಾನು ತನ್ನ ಮಗ ರಾಜೇಂದ್ರನ ಭವಿಷ್ಯದ ದೃಷ್ಟಿಯಿಂದ ಬಿ ಜೆ ಪಿಗೆ ಹೋಗುವುದೇ ಹೆಚ್ಚು ಸೂಕ್ತ ಅನ್ನುವಂಥ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ. ಆದ್ದರಿಂದ ಅವರು ಮಗನ ಮೂಲಕ ಎಲ್ಲ ಅವರಲ್ಲಿಯ ಘಟಾನುಘಟಿಗಳನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅನ್ನೋದು ಬಹಳ ಬಹಳ ಗಟ್ಟಿಯಾದಂಥ ಸುದ್ದಿ. ಅದು ಒಂದು. ಅಂದರೆ ಕಾಂಗ್ರೆಸ್ಸಿನ ಒಳಗಡೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಿದಾಗ ಇವರು ಯಾರೂ ಈಗ ಕಾಂಗ್ರೆಸ್ಸನ್ನು 28ರ ಚುನಾವಣೆಗೆ ಕಾಯುವ ಸ್ಥಿತಿಯಲ್ಲಿಲ್ಲ. ಮತ್ತು ರಾಜಣ್ಣನ ಹಾಗೆಯೇ ಕೆಲವು ಹಿರಿಯ ಕಾಂಗ್ರೆಸ್ಸಿನ ಶಾಸಕರು ಈಗಾಗಲೇ ಸೋಮಣ್ಣನವರ ಮೂಲಕ ಬಿ ಜೆ ಪಿಯ ಕದ ತಟ್ಟುತ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ಸಿನ ಒಳಗಡೆ ಹತಾಶತೆ ಮತ್ತು ಒಂದು ರೀತಿಯ ನಿಷ್ಕ್ರಿಯತೆಗೆ ಒಳಗಾದಂಥ ಸರ್ಕಾರದ ವಿರುದ್ಧ ಯಾವ ರೀತಿಯ ಧ್ವನಿ ಹುಟ್ಟುಕೊಳ್ತಾ ಇದೆ, ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಒಂದು. ಎರಡನೇದು, ದಿನದಿಂದ ದಿನಕ್ಕೆ ಅದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು, ಆರ್ಥಿಕವಾಗಿರ್ಬೋದು, ಅಥವಾ ಸೈನ್ಯ ಬಲದ ದೃಷ್ಟಿಯಿಂದ ಇರ್ಬೋದು, ಪಾಕಿಸ್ತಾನ, ಬಾಂಗ್ಲಾ ಅಥವಾ ಅಮೇರಿಕಾ, ಚೈನಾ ಈ ರೀತಿಯ ಒಂದು ಎಲ್ಲ ವಾತಾವರಣವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರು ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಮೋದಿಯವರ ಆಡಳಿತ ಈ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಬಹಳ ಗಟ್ಟಿಯಾಗಿ ಅದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಇರುವ ಭವಿಷ್ಯಕ್ಕೂ ಬಿ ಜೆ ಪಿಗಿರುವ ಭವಿಷ್ಯಕ್ಕೂ ಲೆಕ್ಕಾಚಾರ ಹಾಕಿ ನೋಡಿದ್ರೆ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗಿಂತ ಬಿ ಜೆ ಪಿ 100% ಮುಂದಿದೆ ಮತ್ತು ಮುಂದಿರುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ. ರಾಜಣ್ಣನಂಥ ಹಿರಿಯ ಸಚಿವರು ಈ ಎಲ್ಲ ಲೆಕ್ಕಾಚಾರ ಹಾಕಿ ಅವರು ಬಿ ಜೆ ಪಿಯತ್ತ ಮುಖ ಮಾಡಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷ್ಯಗಳು ಸಿಗ್ತಾ ಇದೆ. ಇನ್ನು ಕಾಂಗ್ರೆಸ್ಸಿನಲ್ಲಿ ವೇಣುಗೋಪಾಲ್ ಬೆಳಗ್ಗೆ ಮಂಗಳೂರಿಗೆ ಬಂದು ಇಳಿದಿದ್ದಾರೆ. ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ ಮತ್ತು ಸಿದ್ದರಾಮಯ್ಯನವರಲ್ಲಿ ಭಾಗವಹಿಸ್ತಾರೆ. ನಾರಾಯಣಗುರು ಅವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಈ ಹೊಡೆಬಡಿ ಕಡಿ ರಾಜಕೀಯ ನಾ ಬಿಡೆ ನೀ ಕೊಡೆ ಅನ್ನುವಂಥ ಈ ಒಂದು ಕುರ್ಚಿ ಕದನದ ನಂತರ ಪ್ರಥಮ ಬಾರಿಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಮತ್ತು ಪ್ರಥಮ ಬಾರಿಗೆ ಸಿ ಎಂ ಅನ್ನು ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಹಂತದಲ್ಲಿ ಅವರು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ತಂದಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ತನ್ನ ಈ ಕದನ ಕಹಳೆಯನ್ನು ಇನ್ನೂ ಗಟ್ಟಿಯಾಗಿ ಊದುತ್ತಾ ಇದ್ದಾರೆ. ಮತ್ತು ಹೈಕಮಾಂಡಿನಲ್ಲಿ ಡಿ ಕೆ ಶಿವಕುಮಾರ್ ಪರವಾದಂಥ ಒಂದು ಧ್ವನಿ ಹೆಚ್ಚು ಗಟ್ಟಿಯಾಗ್ತಾ ಇದೆ ಅನ್ನೋದಕ್ಕೆ ಬಹಳ ಸಾಕ್ಷ್ಯಗಳು ಸಿಗ್ತಾ ಇದೆ. ಯಾಕೆಂತಂದರೆ ಒಂದು 28ರ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರು ಚುನಾವಣೆಯನ್ನು ಅವರು ಸ್ಪರ್ಧಿಸುವುದಿಲ್ಲ. ಒಂದು ಸಕ್ರಿಯ ರಾಜಕಾರಣದಲ್ಲಿ ಅವರು ಇರ್ತಾರೆ, ಇರುವುದಿಲ್ಲ ಅನ್ನೋದೇ ಹೆಚ್ಚು ಸೂಕ್ತವಾದ ಉತ್ತರ. ಮತ್ತು ಜನವರಿಯಲ್ಲಿ ಅವರು ಕಾದು ಕೂತಂಥ ಅರಸು ಅವರ ಆಡಳಿತದ ದಾಖಲೆ ಮುರಿಯುವಂಥ ಕೆಲಸ ಜನವರಿಯಲ್ಲಿ ಆಗ್ತಾ ಇದೆ. ಈ ಹಂತದಲ್ಲೇ ಡಿ ಕೆ ಶಿವಕುಮಾರ್ ಭವಿಷ್ಯದ ನಾಯಕ ಮತ್ತು ಪಕ್ಷದ ಆಯಕಟ್ಟಿನ ಯಾವುದೇ ಸಂಕಟಗಳನ್ನು ತನ್ನ ಭುಜದ ಮೇಲೆ ಹೊತ್ತು ಅದನ್ನು ಪರಿಹರಿಸುವಂಥ ತಾಕತ್ತಿದೆ. ಮತ್ತು ಸಂಪೂರ್ಣವಾಗಿ ಒಂದು ಪಕ್ಷವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳುವಂಥ ಒಂದು ಧೈರ್ಯ, ಸಾಮರ್ಥ್ಯ, ಸಂಘಟನಾ ಚಾತುರ್ಯ ಎಲ್ಲವೂ ಇದೆ. ಮತ್ತು ತನು, ಮನ, ಧನ ಮುಖ್ಯವಾಗಿ ಆರ್ಥಿಕವಾಗಿ ಕರ್ನಾಟಕದ ರಾಜಕೀಯ ಏನು, ಇಡೀ ದೇಶದ ಯಾವುದೇ ರಾಜ್ಯದ ರಾಜಕೀಯವನ್ನು ಕೂಡ ನಿಗ್ರಹಿಸಬಲ್ಲ, ನಿಯಂತ್ರಿಸಬಲ್ಲಂಥ ತಾಕತ್ತು ಡಿ ಕೆ ಶಿವಕುಮಾರ್ ಅವರಿಗಿದೆ. ಪ್ರತಿಭೆ ಇದೆ ಮತ್ತು ಆಡಳಿತದ ಅನುಭವ ಇದೆ, ಸಂಘಟನಾತ್ಮಕವಾದಂಥ ಚಾತುರ್ಯ ಇದೆ. ಇಡೀ ಹೈಕಮಾಂಡು, ಅದಕ್ಕೂ ಮುಖ್ಯವಾಗಿ ಕಾಂಗ್ರೆಸ್ಸಿನ ಪಕ್ಷನಿಷ್ಠೆಯ ಬಗ್ಗೆ ಡಿ ಕೆ ಶಿವಕುಮಾರನ್ನು ಯಾರೂ ಪ್ರಶ್ನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕಂಪೇರ್ ಟು ಸಿದ್ದರಾಮಯ್ಯ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕದ ರಾಜಕೀಯಕ್ಕೆ ಡಿ ಕೆ ಶಿವಕುಮಾರೇ ಹೆಚ್ಚು ಸೂಕ್ತ ಮತ್ತು ಪ್ರಬಲ
ಶಕ್ತಿಯುತವಾದಂಥ ಒಬ್ಬ ನಾಯಕ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದ ಹಾಗೆ ಕಾಣುತ್ತೆ. ಯಾಕೆ ಅಂತಂದರೆ ನಿನ್ನೆ ಬ್ರೇಕ್ಫಾಸ್ಟ್ ರಾಜಕೀಯ ಏನೋ ನಡೆತು ಡಿ ಕೆ ಶಿವಕುಮಾರ್ ಮನೆಯಲ್ಲಿ. ಅವರು ನಾಟಿ ಕೋಳಿ ಅದರ ರುಚಿ ಇತ್ಯಾದಿ ಅದರ ಬಗ್ಗೆಲ್ಲ ಮಾತಾಡಿದಂಥ ಸಿದ್ದರಾಮಯ್ಯನವರು ನಿನ್ನೆ ಭಾವನಾತ್ಮಕವಾಗಿಯೂ ಅದನ್ನು ಗಮನಿಸ್ಬೋದು, ಭವಿಷ್ಯದ ದೃಷ್ಟಿಯಿಂದಲೂ ಗಮನಿಸ್ಬೋದು. ಏನಂದರು? ಯಾವುದೇ ರಾಜಕೀಯ ಅಧಿಕಾರ ಶಾಶ್ವತವಲ್ಲ, ಏಳು ಬೀಳುಗಳು ಇರ್ತವೆ, ಸ್ಥಿತ್ಯಂತರಗಳು ಇರ್ತವೆ. ಮತ್ತು ಅಧಿಕಾರ ಅಥವಾ ರಾಜಕೀಯ ನನ್ನ ಅಪ್ಪನ ಆಸ್ತಿಯೋ ಅಲ್ಲ, ಇವತ್ತಲ್ಲ ನಾಳೆ ನಾನು ಅದನ್ನು ಬಿಡಲೇಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಅವರು ಆಡಿದ್ದು ನಂಬರ್ 1. ಅದರ ಜೊತೆಗೆ ನನ್ನ ಸಹೋದರ ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಪಕ್ಷನಿಷ್ಠೆಯ ಬಗ್ಗೆ ಅವರನ್ನು ಯಾರೂ ಪ್ರಶ್ನಿಸುವ ಹಾಗಿಲ್ಲ, ಅವರಿಗೂ ಅವರದೇ ಆದಂಥ ಒಂದು ನಿರೀಕ್ಷೆ ಕನಸುಗಳಿದೆ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವೇ ಈ ಗೊಂದಲಮಯವಾದಂಥ ಈ ಪ್ರಶ್ನೆಗೆ ಉತ್ತರವೇ ಸಿಗುವುದಿಲ್ಲವೇನೋ ಅನ್ನುವಂಥ ಈ ಕರ್ನಾಟಕದ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ನಿರೀಕ್ಷೆಗೆ ತಗಲಿದ ಗ್ರಹಣ ಏನಿದೆ ಅದನ್ನು ನೀವೇ ಬಿಡಿಸಬೇಕು, ನೀವೇ ಸುಗಮವಾಗಿ ಇದನ್ನು ಪರಿಹರಿಸ್ಕೊಡ್ಬೇಕು ಅಂತ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳಿದರು. ಎಲ್ಲವೂ ಹೈಕಮಾಂಡು ಪರಿಹಾರ ಮಾಡಿಕೊಡತ್ತಪ್ಪ ಅಂತ ಹೇಳಿ ಅವರು ಹೊರಗಡೆ ಬಂದು ಒಂದು ರೀತಿಯ ವೈರಾಗ್ಯದ ಮಾತನ್ನು, ಅಧಿಕಾರವನ್ನು ನಾನು ಬಿಡ್ತೇನೆ ಅನ್ನುವಂಥ ಸೂಚನೆಯನ್ನು ನಿನ್ನೆ ಕೊಟ್ಟ ಹಾಗೆ ಕಂಡಿತು. ಇನ್ನೊಂದು ಪಾಯಿಂಟ್ ನಂಬರ್ 2 ಅಂದರೆ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಮುಗಿಯುತ್ತಾ ಇದೆ ಅನ್ನೋದಕ್ಕೆ, ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಡೆ ಇಳಿತಾರೆ ಅನ್ನೋದಕ್ಕೆ ಹಲವು ದಟ್ಟವಾದಂಥ ಸೂಚನೆಗಳು ಸಿಗ್ತಾ ಇದೆ. ಇದನ್ನೇ ಇಡೀಯದಾಗಿ ಕಲೆಕ್ಟಿವ್ ಆಗಿ ನೋಡಿದಾಗ ಡಿ ಕೆ ಶಿವಕುಮಾರರ ಪದಗ್ರಹಣ ಮತ್ತು ಸಿದ್ದರಾಮಯ್ಯನವರ ಪದಚ್ಯುತಿಯಲ್ಲ, ಅವರ ನಿರ್ಗಮನ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಬಣದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಉತ್ತರಾಧಿಕಾರಿ ಅಂದರೆ ಯಾರು? ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಏನಂದರು? ಅವರು ಹೇಳ್ತಾರೆ, ನೋಡಿ, ಯಾವುದೇ ರೀತಿಯಲ್ಲಿ ಗಮನಿಸಿದರೂ ಕೂಡ ಅಧಿಕಾರವನ್ನು ಒಂದು ಹಂತದಲ್ಲಿ ನಾವು ಬಿಡಲೇಬೇಕಾಗತ್ತೆ. ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಅಧಿಕಾರ ಅನ್ನೋದು ಶಾಶ್ವತವಲ್ಲ, ಅದನ್ನು ನಾವು ಇವತ್ತಲ್ಲ ನಾಳೆ ಬಿಡಲೇಬೇಕಾಗತ್ತೆ ಅನ್ನುವಂಥ ಮಾತನ್ನು ಅವರ ಪ್ರಥಮ ದರ್ಜೆಯಲ್ಲಿರುವಂಥ ಪರಮಾಪ್ತ ಅವರು ಹೇಳ್ತಾರೆ. ನನಗೆ ಇವರು ಹೈಕಮಾಂಡ್ ಹೇಗೆ ಬಗೆಹರಿಸ್ತದೆ ಈ ವಿಷಯವನ್ನು ಗೊತ್ತಿಲ್ಲ, ಆದರೆ ನಾವು ನಿನ್ನೆ ಪರಮೇಶ್ವರ್ ಒಟ್ಟಿಗೆ ಮತ್ತೆ ಊಟವನ್ನು ಮಾಡಿದ್ದು, ಆಗಾಗ ಊಟವನ್ನು ಮಾಡ್ತಾ ಇರ್ತೇವೆ, ಒಟ್ಟಾಗ್ತೇವೆ, ಚರ್ಚಿಸ್ತೇವೆ. ಇದೆಲ್ಲವೂ ಪಕ್ಷದ ಹಿತಕ್ಕೋಸ್ಕರ ಹೊರತು ಬೇರೆ ಏನೂ ಇಲ್ಲ. ಮತ್ತು ಸಿ ಎಂ ಪಟ್ಟದ ಈ ಒಂದು ಏನು ತರ್ಕ, ವಾದ, ವಿವಾದ, ಚರ್ಚೆ ಅದು ಒಂದು ಹಂತಕ್ಕೆ ಬಂದಾಗಿದೆ, ಒಂದು ನಿರ್ಧಾರಕ್ಕೆ ಬಂದಾಗಿದೆ. ದಯವಿಟ್ಟು ದಲಿತ ಸಿ ಎಂ ಅನ್ನುವಂಥ ಹೊಸ ಸೇರ್ಪಡೆಯನ್ನು ಮಾಡಬೇಡಿ, ಎಲ್ಲವೂ ತೀರ್ಮಾನ ಆಗಿದೆ. ಹೈಕಮಾಂಡ್ ಯಾರಿಗೆ ಏನು ಮಾಡುತ್ತೆ ನನಗೆ ಗೊತ್ತಿಲ್ಲ, ಆದರೆ ಸಿ ಎಂ ಕುರ್ಚಿ ಒಂದು ಹಂತಕ್ಕೆ ತೀರ್ಮಾನದ ಘಟ್ಟಕ್ಕೆ ಬಂದು ಆಗಿದೆ. ತಕ್ಷಣ ವಾತಾವರಣವನ್ನು ಸರಿಪಡಿಸಬೇಕು ಅನ್ನೋದು ಕಾರ್ಯಕರ್ತರ ಬಹಳ ದೊಡ್ಡ ಆಸೆ. ಈ ಹಂತದಲ್ಲಿ ಸಿ ಎಂ ಕುರ್ಚಿಯ ತೀರ್ಮಾನ ಒಂದು ಹಂತಕ್ಕೆ ಬಂದಿರೋದ್ರಿಂದ ಒಬ್ಬರು ಕುರ್ಚಿಯನ್ನು ಬಿಡಲೇಬೇಕು, ಇನ್ನೊಬ್ಬರು ಕುರ್ಚಿಯನ್ನು ಅಲಂಕರಿಸಲೇಬೇಕು. ಇಂಥ ಹಂತದಲ್ಲಿ ದಲಿತ ಸಿ ಎಂ ಅನ್ನುವಂಥ ಹೊಸ ಅಸ್ತ್ರವನ್ನು ಮಾಧ್ಯಮದವರು ಸೇರಿಸಬೇಡಿ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಹೇಳಿದರು. ಇದರ ಅರ್ಥ ಏನು? ಸಿ ಎಂ ಸಿದ್ದು ಅವರು ಕುರ್ಚಿ ಬಿಡುವಂಥ ಕ್ಷಣಗಳು ಬಂದಾಗಿದೆ. ಡಿ ಕೆ ಶಿವಕುಮಾರಕ್ಕೆ ಅವರಿಗೆ ಸಿ ಎಂ ಕುರ್ಚಿಯನ್ನು ಏರುವಂಥ ಒಂದು ಸಲ್ಲಕ್ಷಣ ಶುಭ ಮುಹೂರ್ತ ಪ್ರಾಪ್ತವಾಗಿದೆ. ಆದ್ದರಿಂದ ಈ ಹಂತದಲ್ಲಿ ಮತ್ತೆ ಇದು ಒಂದು ಬಗೆಹರಿತಾ ಬರ್ತಾ ಇದೆ. ಈಗ ದಲಿತಾಸ್ತ್ರವನ್ನು ಮತ್ತೆ ಸೇರಿಸಬೇಡಿ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಅದೇ ನೀವು ಇನ್ನು ಡಿ ಕೆ ಶಿವಕುಮಾರ್ ಅವರು ದಿಢೀರಂತ ಈ ದಿನ ಸಂಜೆ ದೆಹಲಿಗೆ ಹೊರಟಿರುವುದರ ಕಾರಣ ಏನು? ದೆಹಲಿಗೆ ಬನ್ನಿ ಅಂತ ಅವ್ರಿಗೆ ಏನಾದರೂ ಬುಲಾವ್ ಬಂದಿದೆಯೇ, ಅಥವಾ ಸೋನಿಯಾ ಗಾಂಧಿ ಅವರನ್ನು ಏಕಾಏಕಿಯಾಗಿ ಕರೆಸಿಕೊಂಡು ಮಾತಾಡುವಂಥ ಹಂತ ಇವತ್ತು ಪ್ರಾಪ್ತವಾಗಿದೆಯೇ ಗೊತ್ತಿಲ್ಲ. ಆದರೆ ಅವರ ಕಾರ್ಯಕ್ರಮದಲ್ಲಿ ಇರಲಿಲ್ಲ,
ದಿಢೀರಂತ ಅವರು ದೆಹಲಿಗೆ ಹೊರಟಿದ್ದಾರೆ. ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾರೆ, ಅಧಿಕಾರ ಶಾಶ್ವತವಲ್ಲ, ರಾಜಕೀಯದ ಪ್ರಯಾಣ ಯಾವುದೂ ಕೂಡ ಒಂದು ನಿಶ್ಚಿತವಾದಂಥ ನಿರ್ಧರಿತವಾದಂಥ ಪ್ರಯಾಣ ಅಲ್ಲ ಅಂತ ಏನು ಸಿದ್ದರಾಮಯ್ಯನವರು ಹೇಳ್ತಾರೆ. ಅಧಿಕಾರ ಶಾಶ್ವತವಲ್ಲ ಅಥವಾ ಅದು ನನ್ನ ಅಪ್ಪನ ಆಸ್ತಿಯೋ ಅಲ್ಲ ಅಂತ ಹೇಳ್ತಾರೆ. ಆ ಮಾತಿಗೆ ಪೂರಕವಾಗಿ ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಒಂದು ಮಾತನ್ನು ಹೇಳಿದರು. ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಬಂದ ತಕ್ಷಣ ಸಾರ್ವಜನಿಕವಾಗಿ ಏನಂದರು, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಪಕ್ಷಕ್ಕೆ ಅವರ ಕೊಟ್ಟ ಕೊಡುಗೆ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪಕ್ಷ ವ್ಯಕ್ತಿಗಿಂತ ದೊಡ್ಡದು. ಸಿದ್ದರಾಮಯ್ಯನವರು ಬರುವ ಮೊದಲು ಕಾಂಗ್ರೆಸ್ ಇತ್ತು, ಅವರು ಅದರದ್ದ ಮುಂದುವರಿದ ಭಾಗವಾಗಿ ನಿನ್ನೆ ಏನು ಹೇಳಿದರು ಅಂತಂದರೆ, ಯಾವ ವ್ಯಕ್ತಿ ಎಷ್ಟೇ ದೊಡ್ಡ ನಾಯಕರಾಗಿ ಬೆಳೆಯಲಿ, ಎಷ್ಟೇ ಪ್ರಬಲವಾಗಿ ಬೆಳೆಯಿರಿ, ಆದರೆ ಆ ನಾಯಕನ ಬೆಳವಣಿಗೆ ಅಥವಾ ಅವನ ಎತ್ತರಕ್ಕಿಂತ ಪಕ್ಷ ಬಹಳ ದೊಡ್ಡದು. ಇದರ ಅರ್ಥ ಏನು, ಪಕ್ಷದ ನಿರ್ಧಾರ, ಹೈಕಮಾಂಡಿನ ತೀರ್ಮಾನ, ಅದರ ಮುಂದೆ ಯಾವ ನಾಯಕನೂ ದೊಡ್ಡವನಲ್ಲ, ಯಾವ ನಾಯಕನ ಪ್ರಭಾವವೂ ದೊಡ್ಡದಲ್ಲ. ಸ್ವಾಮೀಜಿಗಳು ಹೇಳಿ, ಅವರ ಜಾತಿ ಬಾಂಧವರು ಹೇಳಿ, ಅಹಿಂದೆ ಹೇಳಿ, ಅಥವಾ ಒಕ್ಕಲಿಗರು ಸ್ವಾಮೀಜಿಗಳು ಮತ್ತು ಒಕ್ಕಲಿಗರ ಸಮಾಜ ಡಿ ಕೆ ಶಿವಕುಮಾರರ ಬೆನ್ನಿಗೆ ನಿಲ್ಲಿ, ಅಂದರೆ ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡದಾಗಿ ನಾಯಕತ್ವದಲ್ಲಿ ಬೆಳೆದರೂ ಕೂಡ ಕೊನೆಗೂ ನಿರ್ಧರಿತವಾಗುವಂಥದ್ದೇನು, ಪಕ್ಷನಿಷ್ಠೆ ಮತ್ತು ಪಕ್ಷ. ಹಾಗಾಗಿ ಸಿದ್ದರಾಮಯ್ಯನವರಿಗೇ ಈ ಮಾತನ್ನು ಅವರು ಹೇಳಿದಾಗಿದೆ. ಸಿದ್ದರಾಮಯ್ಯನವರೇ, ನೀವು ಎಷ್ಟೇ ದೊಡ್ಡವರಾಗಿ ಬೆಳೆದಿರಲಿ, ಎಷ್ಟೇ ಪ್ರಭುತ್ವಶಾಹಿಯಾಗಿ ಬೆಳೆದಿರಲಿ, ಪಕ್ಷಕ್ಕಿಂತ ನೀವು ದೊಡ್ಡವರಲ್ಲ. ಪಕ್ಷದ ಹಿತದೃಷ್ಟಿಯಿಂದ ನೀವು ಇಳಿಯಬೇಕು ಅಂತಾದರೆ ನೀವು ಇಳಿಯಲೇಬೇಕಾಗತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿ ಇನ್ನು ಡಿ ಕೆ ಶಿವಕುಮಾರ್ ಎಲ್ಲ ದೃಷ್ಟಿಯಿಂದಲೂ ಒಂದು ಅರ್ಥದಲ್ಲಿ ಅವರು ಕಾಂಗ್ರೆಸ್ಸಿನಲ್ಲೂ ತನ್ನ ಪ್ರಭುತ್ವವನ್ನು ಎಷ್ಟರ ಮಟ್ಟಿಗೆ ಸ್ಥಾಪಿಸಬೇಕು ಅನ್ನುವಂಥ ಹಂತದಲ್ಲಿ ಅವರು ಒಂದು ನಿರ್ಣಾಯಕವಾದಂಥ ನೆಲೆಗೆ ಬಂದು ತಲುಪಿದಾಗ ಕಾಣುತ್ತೆ. ಎಲ್ಲರೂ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಆಟ ಆವುಟ ದಾಳ ಉರುಳಿಸುವಿಕೆಯ ಆ ಒಂದು ಭರ್ಜರಿಯಾದಂಥ ತಂತ್ರಗಾರಿಕೆಗೆ ಮಣಿದ ಹಾಗೆ ಕಾಣುತ್ತೆ, ಸ್ವತಃ ಸಿದ್ದರಾಮಯ್ಯನವರಿಂದ ಹಿಡಿದು ಸಿದ್ದರಾಮಯ್ಯನವರು ಬಣದವರೆಗೆ. ಯಾಕೆಂತಂದರೆ ಕಾಂಗ್ರೆಸ್ಸಿಗೆ ಇರುವಂಥ ಏಕೈಕ ಭದ್ರವಾದಂಥ ಬುನಾದಿ ಕರ್ನಾಟಕ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪ್ರಭುತ್ವಶಾಹಿಯಾಗಿ ಸರ್ಕಾರ ರಚನೆ ಮಾಡಿ ಆಳ್ವಿಕೆಗೆ ಬಂದಂಥದ್ದೇನಾದ್ರು ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಆರ್ಥಿಕವಾದಂಥ ಹರಿವನ್ನು ಸುನಾಮಿಯ ರೀತಿಯಲ್ಲಿ ಕೊಡುವಂಥದ್ದಿದ್ದರೆ ಅದು ATM ರೂಪದಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ಸು. ಹಾಗಾದರೆ ಇಲ್ಲಿ ಭವಿಷ್ಯದ ಬಲಾಢ್ಯ ಯಾರು ಅಂತಂದರೆ ಅದು ಡಿ ಕೆ ಶಿ. ಹಾಗೆಯೇ ಡಿ ಕೆ ಶಿ, ನೀವು ನನ್ನನ್ನೇನಾದರೂ ಅತಂತ್ರಗೊಳಿಸಿದರೆ, ನನಗೆ ಈಗಾಗಲೇ ನನ್ನ ಇಲಾಖೆಯ ಕೆಲಸವನ್ನು ಮೋದಿಯವರು ಬೆನ್ತಟ್ಟುವ ಮೂಲಕ ನನ್ನನ್ನು ಶಹಬಾಸ್ ಹೇಳಿದ್ದಾರೆ. ಆಮೇಲೆ ನನ್ನ ಬೆಂಗಳೂರಿನ ಇಡೀಯದಾದಂಥ ಒಂದು ಯೋಜನೆ, ಅದು ಸುರಂಗ ಮಾರ್ಗ, ಇನ್ನೊಂದು ಮಗದೊಂದು ಎಲ್ಲ, ಮೊನ್ನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇರುವಾಗಲೇ ನಾನು ಅವರಿಗೆ ನೀಲನಕ್ಷೆಯನ್ನು ತೋರಿಸಿದಾಗ ಶಹಬಾಸ್ ಹೇಳಿದ್ದಾರೆ. ಇದರ ಅರ್ಥ ಏನು, ನೀವು ನನ್ನನ್ನು ನಿರ್ಲಕ್ಷ್ಯ ಮಾಡಿದರೆ ನನಗೆ ಇನ್ನೊಂದು ಅವಕಾಶ ಓಪನ್ ಆಗಿದೆ ಅನ್ನೋದನ್ನು ತೆರೆದಿಡುವಂಥ ಕೆಲಸ. ಈಗ ರಾಜಣ್ಣವರು ಯಾಕೆ ಮಗನ ಮೂಲಕ ಅಮಿತ್ ಶಾ ಅಥವಾ ಜೋಶಿ ಮತ್ತು ಸೋಮಣ್ಣ ಇವರನ್ನೆಲ್ಲ ಭೇಟಿಯಾಗುವಂಥ ಚಿತ್ರಗಳನ್ನು ಮತ್ತು ಒಂದು ನ್ಯೂಸನ್ನು ಯಾಕೆ ಚಾಲ್ತಿಯಲ್ಲಿಡ್ತಾರೆ ಅಂತಂದರೆ, ನೀವು ನನ್ನನ್ನು ನಿರ್ಲಕ್ಷ್ಯ ಮಾಡಿದರೆ ನನಗೆ ಅಲ್ಲಿ ಜಾಗ ಇದೆ. ಅವರೊಂದು ಮಾತನ್ನು ಹೇಳಿದರು, ನನ್ನನ್ನು ಕಾಂಗ್ರೆಸ್ ಹಿಂದೆ ಕೈ ಬಿಟ್ಟಾಗ ಅಥವಾ ನಾನು ಹೊರಗೆ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಾಗ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾಂಗ್ರೆಸ್ಸಿನ ಒಂದು ವ್ಯಕ್ತಿ ಮೀಸೆಯನ್ನು ಉರಿಸಲಿಕ್ಕೆ ಬಿಡಲಿಲ್ಲ. ನಾನು ಕಾಂಗ್ರೆಸ್ಸಿಗೆ ಹೀನಾಯವಾದ ಸೋಲನ್ನು ನಾನು ಮಧುಗಿರಿಯಲ್ಲಿ ಕಾಣಿಸಿದ್ದೇನೆ. ಅಂದರೆ ನೀವು ನನ್ನನ್ನು ಬಿಟ್ಟರೆ, ನಿರ್ಲಕ್ಷ್ಯ ಮಾಡಿದರೆ, ಅವಮಾನ ಮಾಡಿದರೆ ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸುವ ತಾಕತ್ ನನಗೂ ಇದೆ, ನನಗೂ BJPಯಲ್ಲಿ ಸಾಧ್ಯತೆ ಇದೆ ಅನ್ನೋದನ್ನು ಹೇಗೆ ಒಂದು ಬ್ರಹ್ಮಾಸ್ತ್ರವಾಗಿ ಅಥವಾ ಬ್ಲ್ಯಾಕ್ ಮೇಲ್ ಆಗಿಯೋ ರಾಜಣ್ಣ ಹೇಗೆ ಬಳಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನನ್ನ ಬಲ, ನನ್ನ ಶಕ್ತಿ, ನನ್ನ ನಿಷ್ಠೆ, ನನ್ನ ಪ್ರಭಾವ, ನನ್ನ ಭವಿಷ್ಯದಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಮರುಸ್ಥಾಪಿಸುವ 28ರ ಚುನಾವಣೆಗೆ ನಾನೆಷ್ಟು ಅನಿವಾರ್ಯ ಅನ್ನೋದನ್ನು
ಮತ್ತೆ ಮತ್ತೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈಗ ಬರ್ತಾ ಇರುವಂಥ ವೇಣುಗೋಪಾಲ್ ಬಂದು ಹೇಳಿರುವಂಥ ಮಾತು, ಸ್ವತಃ ಸಿದ್ದರಾಮಯ್ಯನವರ ವೈರಾಗ್ಯದ ಮಾತು, ಪ್ರಿಯಾಂಕಾ ಖರ್ಗೆಯವರ ಮಾತು, ಅದರ ಜೊತೆಗೆ ಸಿದ್ದರಾಮಯ್ಯನವರ ಬಣದ ನಂಬರ್ 1 ಆಪ್ತ ಸತೀಶ್ ಜಾರಕಿಹೊಳಿಯವರು ಅಧಿಕಾರದ ಸ್ಥಿತ್ಯಂತರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ CM ಕುರ್ಚಿಯ ವಿವಾದ ಮುಗಿದಿದೆ, ಅದು ಮುಗಿದ ಅಧ್ಯಾಯ, ತೀರ್ಮಾನ ಆಗಿ ಹೋಗಿದೆ. ಆದ್ದರಿಂದ ಇದರ ಬಗ್ಗೆ ಹೊಸ ದಲಿತಾಸ್ತ್ರವನ್ನು ತಂದು ಜೋಡಿಸಬೇಡಿ ಅಂತ ಹೇಳಿದ ಮಾತು, ಸಿದ್ದರಾಮಯ್ಯನವರು ಪದತ್ಯಾಗ ಮಾಡುವುದಂತೂ ನಿಶ್ಚಿತ, ಹೈಕಮಾಂಡು ಆ ತೀರ್ಮಾನಕ್ಕೆ ಬಂದು ಆಗಿದೆ ಅನ್ನುವಂಥ ಸಂದೇಶವೂ ಬಹಳ ಸತ್ಯಕ್ಕೆ ಹತ್ತಿರವಾದದ್ದು. ಅದರ ಜೊತೆಗೆ DK ಶಿವಕುಮಾರ್ ಮತ್ತು DK ಸುರೇಶ್ 2 ದಿನಗಳ ಕಾಲ ದೆಹಲಿಯಲ್ಲಿ ಕೂತು ಸ್ವತಃ ಮಾಡಿದಂಥ ಕಾರ್ಯಾಚರಣೆಯ ಪ್ರತಿಫಲ ಏನು ಅಂತಂದರೆ ಡಿಸೆಂಬರ್ ಕೊನೆ ಅಥವಾ ಜನವರಿ ಮಧ್ಯಭಾಗದಲ್ಲಿ DKಶಿಯವರ ಮುಖ್ಯಮಂತ್ರಿತ್ವದ ಕನಸು ಸಾಕಾರಗೊಳ್ಳಲಿದೆ. ಸಿದ್ದರಾಮಯ್ಯನವರು ತನ್ನ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ಸಿಗೆ ಹೊರಗಿನಿಂದ ಬಂದು ಕೂಡ ಪ್ರಭುತ್ವಶಾಹಿಯಾಗಿ ಬೆಳೆದು ಅಹಿಂದ ನಾಯಕನಾಗಿ ಮತ್ತು ಮಾಸ್ ಲೀಡರ್ ಆಗಿ 2 ಬಾರಿ ಮುಖ್ಯಮಂತ್ರಿತ್ವದ ಒಂದು ಅಧಿಕಾರದ ಅನುಭವಿಸುವಿಕೆಯನ್ನು ಹೊಂದಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಅವರು ಭವಿಷ್ಯದ ನಾಯಕ. ಆದ್ದರಿಂದ ಅವರನ್ನು ನಾವು ಕೊಟ್ಟ ಮಾತಿನ ಪ್ರಕಾರ ನಡೆಸ್ಕೊಳ್ಳದೇ ಇದ್ದರೆ ಇದು ನಮಗೆ ಇಟ್ಟ ಗುರಿ ಖಂಡಿತ ತಪ್ತದೆ 28ರಲ್ಲಿ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಿರೋದ್ರಿಂದಲೋ ಏನೋ ಗೊತ್ತಿಲ್ಲ, ಅವರು ಸಂಪೂರ್ಣವಾಗಿ ಹೈಕಮಾಂಡ್ ಅವರನ್ನು ಕೊನೆಗೂ CM ಮಾಡುವಂಥ ನಿರ್ಧಾರಕ್ಕೆ ಬಂದು ಹಾಗೆ ಕಾಣುತ್ತೆ. ಯಾಕೆಂತಂದರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು 30 ತಿಂಗಳ ಅಂತ ವಿಭಾಗೀಕರಿಸಿದಾರೋ ಅಥವಾ 2.5 ವರ್ಷ ಅನ್ನುವಂಥ ರೀತಿಯೋ, ಅಂತೂ ಅಧಿಕಾರದ ಹಸ್ತಾಂತರ ಮತ್ತು ಅಧಿಕಾರದ ಹಸ್ತಾಂತರಕ್ಕೆ ಹಿಂದೆ ಕೊಟ್ಟ ಮಾತು ಅದು ಸತ್ಯ ಅನ್ನುವಂಥ ರೀತಿಯಲ್ಲಿ ಅವರನ್ನು ಕೂಡ ಒಪ್ಪದ ಹಾಗೆ ಕಾಣುತ್ತೆ. ಯಾರಾದರೂ ಅಧಿಕಾರ ಬಿಡಲೇಬೇಕಲ್ಲ ಅಂತ ಅವರು ನಿನ್ನೆ ಹೇಳಿದ್ದಾರೆ. ಅಧಿಕಾರನೂ ಶಾಶ್ವತ ಅಲ್ಲ, ಅಧಿಕಾರವನ್ನು ಇವತ್ತಲ್ಲ ನಾಳೆ ಬಿಡಲೇಬೇಕಲ್ಲ ಅನ್ನುವಂಥ ಅವರ ಮಾತು, ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂಥ ಒಂದು ವಾತಾವರಣ ಸಿದ್ಧಿಯಾಗಿದೆ. ಮತ್ತು ಹೈಕಮಾಂಡು ಅದೇ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ. ಕೊನೆಗೂ ಇದೊಂದು ಅಧಿವೇಶನ, ಅದರ ನಂತರ ಅವರ ಅಧಿಕಾರದ ಅವಧಿಯ ಒಂದು ಆ ಪೀರಿಯಡನ್ನು ಮುಗಿಸಿ ತನ್ನ ಒಂದು ಚರಿತ್ರಾರ್ಹವಾದಂಥ ದಾಖಲೆಯನ್ನು ನಿರ್ಮಿಸಬೇಕು ಅನ್ನುವಂಥ ಸಿದ್ದರಾಮಯ್ಯನವರ ಏನು ಮಾತಿದೆ ಅದರ ಪ್ರಕಾರ ಬಹುಶಃ ಅವರು ನಡ್ಕೊಳ್ತಾರೆ. ಜನವರಿಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂಥ ಸುದಿನ ಸಲ್ಲಕ್ಷಣ ಕಣ್ಣು ಮುಂದೆ ಇವತ್ತು ನಿಚ್ಚಳವಾಗಿ ಕಾಣ್ತಾ ಇದೆ. ಕುರ್ಚಿ ರಾಜಕೀಯಕ್ಕೆ ಒಂದು ನಿರ್ಣಾಯಕ ಹಂತ ಬಂದು ತಲುಪಿದೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ 100ಕ್ಕೆ 100 ತೀರ್ಮಾನ ಆದ ಹಾಗೆ ಕಾಣುತ್ತೆ. ವೇಣುಗೋಪಾಲ್ ಅವರು ಕೇವಲ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ, ಈಗ ಹೈಕಮಾಂಡಿನ ಸ್ಪಷ್ಟ ಸೂಚನೆಯನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟು DK ಶಿವಕುಮಾರ್ ಅವರ ರಂಗ ತಾಲೀಮು ಆರಂಭ ಮಾಡಲಿಕ್ಕೇ ಬಂದಿದ್ದಾರೆ ಅನ್ನೋದು ಖಚಿತವಾದಂಥ ಸುದ್ದಿ. ಕೊನೆಗೂ DK ಶಿವಕುಮಾರ್ ಅವರ ಬಹುಕಾಲದ ಆಸೆ ಈಡೇರ್ತಾ ಇದೆ. ಸಿದ್ದರಾಮಯ್ಯನವರು ಬಹುಶಃ ರಾಜಕೀಯದ ನೇಪಥ್ಯಕ್ಕೆ ಸರಿಯುವ ಕ್ಷಣ ಕೂಡ ಹತ್ತಿರದಲ್ಲೇ ಬಂದಿದೆ ಅನ್ನೋದು ಲೇಟೆಸ್ಟ್ ಆದಂಥ ಸುದ್ದಿ. ನಮಸ್ತೆ.